ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ವಿಷ್ಣುಪತ್ನಿ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನಾವು ದೇಹವನ್ನು ಮನಸ್ಸಿನ ನಾವು ಹೇಗೆ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳಿದೆ, ದೇಹವನ್ನು ಯಾವ ರೀತಿ ಸ್ನಾನವನ್ನು ಮಾಡ್ಕೋಬೇಕು. ಆದರೆ ದೇಹದ ಒಳಗಡೆ ನೀವು ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಂಡ್ರಿ, ದೇಹದ ಮೇಲೆ ಹೇಗೆ ಮಾಡ್ಕೊಂಡ್ರಿ? ನೀವು ಸ್ನಾನ ಮಾಡ್ತು ಅಂತಂದರೆ ಮೈ ಮೇಲಿದೆ, ಚರ್ಮದ ಮೇಲಿರುವಂತಹ ಗಲೀಜು ಸಂಪೂರ್ಣವಾಗಿ ನಿವಾರಣೆ ಆಯಿತು. ಆದರೆ ದೇಹದ ಒಳಗಡೆ ಚರ್ಮದ ಕೆಳಗಡೆ ಇದೇನಿದೆ, ಮಾಂಸಖಂಡ ಇದೆ, ನರನಾಡಿಗಳಿದ್ದಾವೆ, ಮತ್ತು ರಕ್ತನಾಳಗಳಿದ್ದಾವೆ, ಮತ್ತು ಅನೇಕ ರೀತಿಯ ಬಯೋಕೆಮಿಕಲ್ಸ್ ಹಾರ್ಮೋನ್ಸ್ಗಳಿದ್ದಾವೆ, ಮತ್ತು ಮೂಳೆ ಇದೆ, ಮತ್ತು ಪ್ರಾಣವಾಯು ಇದೆ ದೇಹದಲ್ಲಿ. ಪ್ರತಿಯೊಂದು ಅದೆಲ್ಲ ಶುದ್ಧೀಕರಣ ಮಾಡಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಸ್ನಾನ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ಸಿಂಪಲ್ಲಾಗಿ ಪ್ರತಿನಿತ್ಯ ನೀವು ಕೇವಲ 9 ಬಾರಿ ಓಂಕಾರವನ್ನು ಹೇಳಬೇಕು. ಅಂತ ಇದನ್ನು ದೇವ್ರ ಮನೆಯಲ್ಲಿ ಕೂತ್ಕೊಂಡಾರು ಹೇಳಿ, ಹಾಸಿಗೆ ಮೇಲಾರು ಕೂತ್ಕೊಂಡು ಹೇಳಿ, ಚಾಪೆ ಮೇಲೆ ಎಲ್ಲರೂ ಕೂತ್ಕೊಂಡು ಹೇಳಿ. ಈ ಒಂದು ವೈಬ್ರೇಷನ್ನು, ಇದು ಯೂನಿವರ್ಸಲ್ ವೈಬ್ರೇಷನ್ನು ನಾಸಾದವ್ರು ಕಂಡುಹಿಡಿದಿದ್ದಾರೆ. ಯೂನಿವರ್ಸು ಈ ಗ್ಯಾಲಕ್ಸಿಲಿ ಹೇಗಿದೆ ವಾಯ್ಸ್, ಹೇಗಿದೆ ಸೌಂಡು ಅಂತಂದರೆ ಇದೇ ಓಂಕಾರ. ಗೊತ್ತಲ್ಲ, ಸೈಂಟಿಸ್ಟ್ಗಳು ಹೇಳಿ ಕಂಡುಹಿಡಿದಿರುವಂಥದ್ದು. ಇದು ನಮ್ಮ ಋಷಿಮುನಿಗಳು ಆವಾಗಲೇ ಕಂಡುಹಿಡಿದಿರುವಂಥದ್ದು. ಓಂಕಾರವನ್ನು ಪ್ರತಿನಿತ್ಯ ಕೇವಲ 9 ಬಾರಿ, ಇಷ್ಟು ಹೇಳಿ 9 ಬಾರಿ ಓಂಕಾರವನ್ನು ಹೇಳಿದರೆ ಸಾಕು. ನಿಮಗೆ ದೇಹದ ಚರ್ಮದ ಕೆಳಗಡೆ ಇರುವಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಸ್ನಾನ ಮಾಡಿಸ್ದಂಗಾಗತ್ತೆ, ಶುದ್ಧೀಕರಣ ಆಗುತ್ತೆ. ಗೊತ್ತಲ್ಲ, ದೇಹಕ್ಕೆ ಸ್ನಾನ, ಮನಸ್ಸಿಗೆ ಧ್ಯಾನ, ಮಾಂಸಖಂಡ ನರನಾಡಿಗಳೇ ಓಂಕಾರ. ಇಷ್ಟನ್ನು ಮಾಡಿ ನೋಡಿ ಭಗವಂತ ಯಾವ ರೀತಿ ಸಾಕ್ಷಾತ್ಕಾರ ಆಗ್ತಾನೆ, ಇಷ್ಟು ಶುದ್ಧೀಕರಣ ಎಷ್ಟು ಚೆನ್ನಾಗಿ ಆಗುತ್ತೀರ ಅಂತ ನಾನಲ್ಲ ನೀವೇ ಹೇಳ್ತೀರ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು
ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಹೊಟ್ಟೆ ನೋವು ಕಂಟ್ರೋಲ್ ಆಗಬೇಕು ಅಂತಂದರೆ ಫಸ್ಟು ನಾವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ನಾವು ಆಹಾರ ಪದ್ಧತಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನಾವು ಏನು ಮಾಡ್ತಾಯಿದ್ದೀವಿ ಮಿಸ್ಟೇಕು ಅಂತಂದರೆ ನಾವು ಕಂಠಪೂರ್ತಿ ನೀವು ಸೇವನೆ ಮಾಡ್ಬಿಡ್ತೀವಿ ಆಹಾರವನ್ನು. ಇಲ್ಲ, ನಾವು ಎಷ್ಟು ಸೇವನೆ ಮಾಡಬೇಕು ಅಂತಂದರೆ ನಮ್ಮ ದೇಹ ಆಯುರ್ವೇದದಲ್ಲಿ ಹೇಳುತ್ತೆ, ನಮ್ಮ ಹೊಟ್ಟೆ ಅಂತಂದರೆ ಈ ಹೊಟ್ಟೆಯಲ್ಲಿ ನಮ್ಮದು ಅರ್ಧ ಭಾಗದಷ್ಟು ಆಹಾರ, ಇನ್ನು ಕಾಲು ಭಾಗದಷ್ಟು ನೀರು, ಇನ್ನು ಕಾಲು ಭಾಗದಷ್ಟು ಗಾಳಿ ಇರಬೇಕು. ಆದರೆ ನಾವೇನು ಮಾಡ್ತೇವೆ, ಸಂಪೂರ್ಣವಾಗಿ ನಾವು ಆಹಾರವನ್ನು ತಿಂತಾಯಿದ್ದೀವಿ. ಅದು ಜೀರ್ಣಕ್ರಿಯೆ ಮಾಡೋಕ್ಕೆ ಕಷ್ಟಪಡುತ್ತೆ, ಹಿಂಸೆ ಪಡುತ್ತೆ, ಆವಾಗ ನಿಮಗೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ನೀವು ಏನು ನೋಡಿ, ಯಾವುದೇ ಆಹಾರವನ್ನು ಸ್ವಲ್ಪ ನೀವು ಹೊರಗಡೆ ಹೋಗ್ತೀರಾ, ಚೆನ್ನಾಗಿ ತಿನ್ಬಿಡ್ತು ಅಂತಂದರೆ ಫುಡ್ ಪಾಯ್ಸನ್ ಆಗುತ್ತೆ. ಎಲ್ಲೇ ಹೋಗಿ ಯಾವುದೇ ಪರಸ್ಥಳ, ಗೊತ್ತಿಲ್ಲದಿರೋಂಥ ಜಾಗ, ಅನ್ಹೈಜಿನಿಕ್, ಅನಿವಾರ್ಯ ತಿನ್ನಬೇಕಂತ ಪರಿಸ್ಥಿತಿ ಬಂತವ ಕಡಿಮೆ ತಿನ್ನಿ, ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಆಗಲ್ಲ. ಇನ್ಮೇಲೆ ನಿಮಗೆ ಹೊಟ್ಟೆ ನೋವು ಪದೇ ಪದೇ ಬರ್ತಾ ಇರೋಂಥವ್ರು IBS ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ. ಅದು ಯಾವಾಗಲೂ ಹೊಟ್ಟೆ ನೋವು ಇರುತ್ತೆ ಅವ್ರಿಗೆ, ಯಾವಾಗಲೂ ವಾಕರ್ಕೆ ಬರೋದು, ಹೊಟ್ಟೆ ನೋವು ಬರೋಂಥದ್ದು ಇದೆಲ್ಲ ಆಗ್ತಾಯಿರುತ್ತೆ. ಅವ್ರು ಏನು ಮಾಡಬೇಕು ಗೊತ್ತಾ, ಏನಿಲ್ಲ, ಸಿಂಪಲ್ಲಾಗಿ ಅವರು ಅರ್ಧ ಆಹಾರವನ್ನು ತಗೋಬೇಕು. ನಾವು ಇಷ್ಟು ತಿಂತಾಯಿತ್ತು ಅಂದರೆ 4 ಚಪಾತಿ ತಿಂತಾಯಿದ್ರೆ 2 ಚಪಾತಿ ತಿನ್ನಬೇಕು, 1 ಚಪಾತಿ ತಿನ್ನಬೇಕು. 1 ಚಪಾತಿ ತಿಂತವರು ಅರ್ಧ ಚಪಾತಿ ತಿನ್ನಬೇಕು. ಯಾರು ಅಷ್ಟು ಮಾಡಲ್ಲ, ನಾನು ಹೇಳಿದ ಜನರಲ್ಲಾಗಿ. ಅಂದರೆ ಆಹಾರ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಅದು ಮಾಡಿ ಖಂಡಿತವಾಗ್ಲೂ ಕೂಡ ಹೊಟ್ಟೆ ನೋವು ಬರಲ್ಲ. ಜೊತೆಗೆ ಶಂಖ ಮುದ್ರೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಯಾರು ಶಂಖ ಮುದ್ರೆ ನೋಡಿ, ಹಿಂಗೆ ಕೈನ ಹಿಂಗೆ ಇಟ್ಕೊಳ್ಳಿ, ಮಧ್ಯೆ ಗೆರೆ ಇದೆಯಲ್ಲ ಇದೆ, ಅಲ್ಲಿ ಹಿಂಗೆ ಹೆಬ್ಬೆರಳು ಇಟ್ಕೊಳ್ಳಿ, ಮಡಿಸಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು ನೋಡಿ, ಮಿಕ್ಕಿದೆಲ್ಲ ಬೆರಳುಗಳನ್ನ ಮಡಿಸಿ. ಇದು ಶಂಖ ಮುದ್ರೆ. ಈ ಶಂಖ ಮುದ್ರೆನ 15 ನಿಮಿಷಗಳ ಕಾಲ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿ. ಇದೇ ಶಂಖ ಮುದ್ರೆ. ನಿಮಗೆ ಹೊಟ್ಟೆ ನೋವು ಅನ್ನೋಂಥದ್ದು ಸಂಪೂರ್ಣವಾಗಿ ಹೊರಟೋಗ್ಬಿಡ್ತದೆ. ಒಂದು ಮುದ್ರೆಗಳು ಹಲವಾರು ಕಾಯಿಲೆಗಳನ್ನು ನಿವಾರಣೆ ಮಾಡ್ತಾ ತಿಳ್ಕೊಳ್ಳಿ. ಮುದ್ರೆ ಅಂದರೆ ವೆರಿ ಪವರ್ಫುಲ್ಲು ಅಂತಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ನಾನು ಹೇಳಿದ್ನಲ್ಲ, ಆಹಾರ ಪ್ರಮಾಣ ಕಡಿಮೆ ತಿನ್ನಿ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಅಕ್ಷಯ ತೃತೀಯದ ದಿನ ಈ ಒಂದು ದೀಪವನ್ನು ಹಚ್ಚಿದ್ದೇ ಆಯಿತು ಅಂತಂದರೆ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ. ಸಮಸ್ಯೆಗಳೆಲ್ಲ ಬಗೆಹರಿದೋಗ್ಬಿಡುತ್ತೆ, ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ. ಸುಖ, ಶಾಂತಿ, ನೆಮ್ಮದಿ ಯಾವಾಗಲೂ ಸದಾ ನಿಮ್ಮ ಬಾಳಲ್ಲಿರುತ್ತೆ. ಗೊತ್ತಲ್ಲ, ಈ ದೀಪವನ್ನು ಹಚ್ಚಬೇಕು. ಅದು ಯಾವ ದೀಪ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ. ನೋಡಿ, ಅಕ್ಷಯ ತೃತೀಯದ ದಿನ ವಿಶೇಷವಾಗಿ ಈ ಒಂದು ದೀಪವನ್ನು ಹಚ್ಚಲೇಬೇಕು. ತುಂಬ ಪವರ್ಫುಲ್. ಭಕ್ತಿಯಿಂದ, ಶ್ರದ್ಧೆಯಿಂದ ಹಚ್ಚಿ, ಬೆಳಗಿನ ಜಾವದಲ್ಲಿ ಹಚ್ಚಿ. ಒಂದು ತಟ್ಟೆನ ತೆಗೆದುಕೊಳ್ಳಿ, ದೊಡ್ಡ ತಟ್ಟೆಯನ್ನು ತೆಗೆದುಕೊಂಡು ಅಕ್ಕಿ ಅಂತಂದರೆ ವಿಶೇಷವಾಗಿ ಚಂದ್ರನಿಗೆ ಅಧಿಪತಿ ಯಾರು? ಈಶ್ವರನ ಆರಾಧನೆ ಮಾಡ್ದಂಗೆ ಆಗುತ್ತೆ, ಚಂದ್ರನ ಆರಾಧನೆ ಮಾಡ್ದಂಗೆ ಆಗುತ್ತೆ. ಇದರ ಮೇಲೆ ನೀವು 2 ವೀಳ್ಯದೆಲೆ ಅಂದರೆ ಬುಧಕಾರಕತ್ವ ವೀಳ್ಯ, ಅದ್ರ ಮುಂದ್ಗಡೆ 2 ವೀಳ್ಯದೆಲೆ, ತಟ್ಟೆ ಮೇಲೆ 2 ವೀಳ್ಯದೆಲೆ, ಅದ್ರ ಮುಂದ್ಗಡೆ 2 ಆಪೋಸಿಟಾಗಿ ಇಡಿ. ಮತ್ತು ಅದ್ರ ಮುಂದ್ಗಡೆ 2 ವೀಳ್ಯದೆಲೆ ಗೊತ್ತಲ್ಲ.
ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಆ ವೀಳ್ಯದೆಲೆ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿಣವನ್ನು ಸವರಿ, ಅರಿಶಿಣಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅರಿಶಿಣವನ್ನು ಚೆನ್ನಾಗಿ ಸವರಬೇಕು ಎಲ್ಲ ವೀಳ್ಯದೆಲೆಗೆ ಇಟ್ಟು, ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಕಾಮಾಕ್ಷಿ ದೀಪವನ್ನು ಫಸ್ಟ್ ಸ್ಟಾರ್ಟಿಂಗ್ ಇಡಬೇಕು. ಕಾಮಾಕ್ಷಿ ದೀಪ ಹಾಕಿ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕು. ಅದರ ಮುಂದ್ಗಡೆ ಯಾವುದು ಇದೆ, ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10ರಿಂದ 15 ಬಾರಿ ಸಂಕಲ್ಪವನ್ನು ಮಾಡಿ, ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ, ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ದಿನ, ವಿಶೇಷವಾದ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ ಒಂದು ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು, ಪೂಜೆ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತಲ್ಲ 10ರಿಂದ 15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು, ಸುಲಭವಾಗಿ ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಅಂತಂದರೆ ಮಣ್ಣಿನ ದೀಪವನ್ನು ಹಚ್ಚಬೇಕು ನೋಡಿ. ಅದರ ಮುಂದ್ಗಡೆ ನೀವೇನು ಮಾಡಬೇಕು, ಒಂದು ನಿಂಬೆಹಣ್ಣನ್ನು ಕೊಯ್ದು ಅದನ್ನು ಉಲ್ಟ ಮಾಡಿ ಅದಕ್ಕೆ ಬತ್ತಿಯನ್ನು ಇಟ್ಟು, ತುಪ್ಪದ ಬತ್ತಿಯನ್ನು ಇಟ್ಟು ಹಚ್ಬಿಟ್ಟು ಭಕ್ತಿಯಿಂದ ಆ ದೀಪಕ್ಕೆ ಕೈ ಮುಗಿರಿ ಗೊತ್ತಲ್ಲ. ಎಷ್ಟು ಪವಿತ್ರ ಅಂತಂದರೆ ಇದು ತ್ರಿಮೂರ್ತಿಗಳ ಒಂದು ಸಂಕೇತ ಗೊತ್ತಲ್ಲ. ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ಗೊತ್ತಲ್ಲ. 3 ಜನರು ಕೂಡ ನೀವು ಆರಾಧನೆ ಮಾಡ್ದಂಗೆ ಆಗುತ್ತೆ. ಅದರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ, ನಿಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಳ್ಳಿ, ಬಗೆಹರಿಸು ತಾಯಿ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನಿಮ್ಮ ಬಾಳು ಬಂಗಾರ ಆಗಿಬಿಡುತ್ತೆ ಗೊತ್ತಲ್ಲ. ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ಅಕ್ಷಯ ತೃತೀಯ ದಿನ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ ಈ ವೀಳ್ಯದೆಲೆನ ನೆಕ್ಸ್ಟ್ ಡೇ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತಾರೆ, ಈ ವೀಳ್ಯದೆಲೆಯನ್ನು ತೆಗೆದುಕೊಂಡು ನೀವು ದೀಪ ಆರಿದ ನಂತರ ನೀವು ಹರಳಿ ಮರದ ಕೆಳಗಡೆ ಹಾಕಬೇಕು. ಆ ಅಕ್ಕಿ ಇದೆಯಲ್ಲ, ಆ ಅಕ್ಕಿನ ಹಸುವಿಗೆ ತಿನ್ನಿಸ್ಬೇಕು. ಹಸು ಅಂದರೆ ಶುಕ್ರ ಗೊತ್ತಲ್ಲ, ಲಕ್ಷ್ಮಿ ವಾಸಸ್ಥಾನ. ನೀವೆಲ್ಲ ಹೇಳ್ಕೊಂಡಿರ್ತಾರಲ್ಲ ಅದೆಲ್ಲ ಅಕ್ಕಿಲಿರುತ್ತೆ, ಅದು ಹಸುಗೆ ತಿನ್ನಿಸಿ. ನಿಮ್ಮ ಕರ್ಮಗಳೆಲ್ಲ ಅದು ತಿನ್ಕೊಳ್ಳೋದು ನಿಮ್ಗೆ ಆಶೀರ್ವಾದ ಮಾಡುತ್ತೆ ಗೊತ್ತಲ್ಲ. ಈ ಕಾಮಾಕ್ಷಿ ದೀಪವನ್ನು ಎತ್ತಿಟ್ಕೊಳ್ಳಿ, ಮಣ್ಣಿನ ದೀಪವನ್ನು ಎತ್ತಿಟ್ಕೊಳ್ಳಿ, ನಿಂಬೆಹಣ್ಣನ್ನು ಎಸಿರಿ, ಅದು ಮರದ ಕೆಳಗಡೆ ಹಾಕಿ ನೋಡಿ ಯಾವ ರೀತಿ ನಿಮ್ಮ ಸಮಸ್ಯೆಗಳು ಬಗೆಹರುತ್ತೆ, ಮಂಜಿನಂತೆ ಕರಗೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ, ನೀವೇ ಹೇಳ್ತೀರ. ಒಂದು ಅದ್ಭುತವಾದಂಥ ಒಂದು ದೀಪ ಅದನ್ನ ಹಚ್ಚಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಬೇಕು, ಅಕ್ಷಯ ತೃತೀಯ ದಿನ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿದ್ರು, ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ